ಸೊ ನೆಕ್ಸ್ಟ್ ಬಾಣಾವಲಿ, ವೆರಿ ಇಂಪಾರ್ಟೆಂಟ್. ಈಗ ನಾವೆಲ್ಲ ಏನ್ ನೋಡ್ತಾ ಇದೀವಿ ಅಂತಂದ್ರೆ, ದೀಸ್ ಥಿಂಗ್ಸ್ ಆರ್ ಇಂಡಿಯನ್ ಸೈಟ್ಸ್. ಓಕೆ, ನಾನು ಹೇಳಿದ್ನೆ ಗೊತ್ತಾ ಅವಾಗಲೇ, ಡಬಲ್ ಬರಿಯಲ್ ಅಂತ. ದಿಸ್ ಇಸ್ ಡಬಲ್ ಬರಿಯಲ್ ಅಂತಂದ್ರೆ ಎರಡು ಹೆಣಗಳನ್ನ ಒಂದೇ ಇದರಲ್ಲಿ ನೋಡಿ, ಇದು ಕೂಡ ಡಬಲ್ ಬರಿಯಲ್. ಒಂದೇ ಇದರಲ್ಲಿ ಏನಾಗಿದ್ದಾವೆ, ಸಿಕ್ಕಿದಾವೆ. ಎರಡು ಬಾಡಿಗಳು ಒಂದೇ ಸಮಾಧಿಯಲ್ಲಿ ಸಿಕ್ಕಿದಾವೆ. ಅದಕ್ಕೆ ಏನಂತ ಕರಿತೀವಿ, ಅದನ್ನ ಡಬಲ್ ಬರಿಯಲ್ ಅಂತಾನು ಕರಿತೀವಿ. ಓಕೆ, ಇದು ಯಾವ ನದಿ ದಂಡೆ ಮೇಲಿದೆ? ರಂಗೋಯ್ ನದಿ ದಂಡೆ ಮೇಲಿದೆ. ಎಲ್ಲಿದೆ ಇದು? ಹರಿಯಾಣ. ಹರಿಯಾಣ ರಾಜ್ಯದಲ್ಲಿ ಇದು ಸಿಚುವೇಟೆಡ್ ಆಗಿದೆ. ಯಾವುದು? ಬಾಣಾವಲಿ. ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ. RS ಬಿಸ್ಟ್ ರವರು 1974-77ರಲ್ಲಿ ಏನ್ ಮಾಡ್ತಾರೆ, ಇದನ್ನ ಡಿಸ್ಕವರ್ ಮಾಡ್ತಾರೆ. ಇಲ್ಲಿ ಏನ್ ಸಿಕ್ಕಿದೆ, ಇದು ಲೇಟ್ ಹರಪ್ಪನ್ ಫೇಸ್ ಅಂತಂದ್ರೆ ಒಂದ್ ಸ್ವಲ್ಪ ಲೇಟ್. ಅರ್ಲಿ ಹರಪ್ಪನ್ ಅಂದ್ರೆ ಹರಪ್ಪ ಇತ್ತು, ಮಿಡಲ್ ಅಂತಂದ್ರೆ ಒಂದು ಲೇಟ್ ಹರಪ್ಪನ್ ಸೈಟ್ ಅಂದ್ರೆ ಹರಪ್ಪ ನಂತರ, ಅಂದ್ರೆ ಆಲ್ಮೋಸ್ಟ್ ಇನ್ನೇನು ಸಿಂಧು ನಾಗರಿಕತೆ ಕಣಿವೆ ನಾಗರಿಕತೆ ಮುಗಿಯುತ್ತೆ ಅನ್ನೋ ಕಾಲದಲ್ಲಿ ಈ ಒಂದು ಟೌನ್ ಏನಾಗಿತ್ತು, ಹುಟ್ಟುಕೊಂಡಿತ್ತು ಭಾರತದಲ್ಲಿ ಅಂತ ನಾವು ಹೇಳ್ಬೋದು. ರೇಡಿಯಲ್ ಸ್ಟ್ರೀಟ್ ಪ್ಲಾನಿಂಗ್. ಸ್ಟ್ರೀಟ್ ಪ್ಲಾನಿಂಗ್ ಅಂದ್ರೆ ನೋಡಿ, ಯೂಶುವಲಿ ಸ್ಟ್ರೀಟ್ ಅಂದ್ರೆ ಏನಪ್ಪಾ, ರಸ್ತೆ ಅಲ್ವಾ? ರಸ್ತೆಗಳು ಹೇಗಿತ್ತು ಅಂತಂದ್ರೆ, ಇದು ಕೂಡ ಹೇಳ್ಬಿಡ್ತೀನಿ ನಾನು ಇಲ್ಲೇನೆ ನಿಮ್ಗೆ. ನೋಡಿ, ಒಂದ್ ಸೆಕೆಂಡ್. ಈ ರೀತಿಯಾಗಿ 90 ಡಿಗ್ರಿನಲ್ಲಿ ಏನಿತ್ತು, ಅವರ ರಸ್ತೆಗಳು ನಿಮಗೆ ನೋಡಕ್ಕೆ ಸಿಗ್ತಾ ಇತ್ತು. ಹೇಗ್ ಬೇಕೋ ಹಾಗೆ ಕ್ರಾಸ್ ಆಗಿ ರಸ್ತೆಗಳು ಇರಲಿಲ್ಲ. ಇದು ಅವರ ರಸ್ತೆ ವ್ಯವಸ್ಥೆ. ಯಾರ್ದು? ಸಿಂಧು ಕಣಿವೆ ನಾಗರಿಕತೆ, ಇಂಡಸ್ ವ್ಯಾಲಿ ಸೈಟ್ಸ್ ಗಳಲ್ಲಿ ಎಲ್ಲಾ ಕಡೆ ಇದೇ ರೀತಿಯಾಗಿತ್ತು ರಸ್ತೆ. ಬಟ್ ಇಲ್ಲಿ ಹೇಗಿತ್ತು? ರೇಡಿಯಲ್ ಸ್ಟ್ರೀಟ್ ಅಂತಂದ್ರೆ ಹೀಗೆ. ರೇಡಿಯಲ್ ಅಂತಂದ್ರೆ ವೃತ್ತಾಕಾರದಲ್ಲಿ ರೋಡ್ಗಳು ಹೀಗೆ ವೃತ್ತಾಕಾರದಲ್ಲಿ ಏನಾಗ್ತಾ ಇತ್ತು, ಎಕ್ಸ್ಪಾಂಡ್ ಆಗ್ತಾ ಇತ್ತು ಅಂತ ಹೇಳಿ ಎಲ್ಲಿ ಗೊತ್ತಾಗಿದೆ ನನಗೆ? ಬಾಣಾವಲಿ, ಹರಿಯಾಣದಲ್ಲಿರುವಂತ ಬಾಣಾವಲಿ ಸೈಟ್ ಅಲ್ಲಿ ನನಗೆ ಗೊತ್ತಾಗಿದೆ. ಇದು ಇಂಪಾರ್ಟೆಂಟ್ ಆಯ್ತಾ. ಇಲ್ಲಿ ಬಾರ್ಲಿ ಗ್ರೇನ್ಸ್, ಬಾರ್ಲಿಯನ್ನ ಬೆಳಿತಾ ಇದ್ರು ಅನ್ನೋದನ್ನ ಕೂಡ ನೀವೇನ್ ಮಾಡ್ಬೋದು, ಇಲ್ಲಿ ತಿಳ್ಕೋಬಹುದು. ಇಂಪಾರ್ಟೆಂಟು. ಓಕೆ, ಬಾರ್ಲಿ ಗ್ರೇನ್ಸ್. ರೈಟ್, ಬಾರ್ಲಿ ಗ್ರೇನ್ಸ್ ಅಂತ ಹೇಳ್ತೀವಿ. ಏನು, ಇದು ಕೂಡ ವೀಟ್ ಅಂಡ್ ಬಾರ್ಲಿ ಒಂದೇ. ಇದನ್ನು ಜವೆ ಗೋಧಿ ಅಂತ ಏನ್ ಮಾಡ್ತಾರೆ, ಕನ್ನಡದಲ್ಲಿ ಕರೀತಾರೆ. ಯಾವ್ದಪ್ಪ? ಬಾರ್ಲಿ ಗ್ರೇನ್ಸ್ ಅಂದ್ರೆ ಕನ್ನಡದಲ್ಲಿ ಏನು? ಜವೆ ಗೋಧಿ. ಇದು ನೆನ್ಪಿಟ್ಕೊಳ್ಳಿ ಆಯ್ತಾ. ಇದು ಇಂಪಾರ್ಟೆಂಟ್. ಯಾವುದು? ಬಾಣಾವಲಿಗೆ ಸಂಬಂಧಪಟ್ಟಂತ ಒಂದಿಷ್ಟು ವಿಷಯಗಳು. ಈಗ ನೆಕ್ಸ್ಟ್ ರೋಪಾರ್. ರೋಪಾರ್ ಎಲ್ಲಿದೆ? ರೋಪಾರ್ ಎಲ್ಲಿದೆಪ್ಪ? ಸಟ್ಲೇಜ್, ಪಂಜಾಬ್. ನಮ್ಮ ಭಾರತದಲ್ಲಿರುವಂತ ಪಂಜಾಬ್ ಅಲ್ಲಿ ಸಟ್ಲೇಜ್ ನದಿ ದಂಡೆ ಮೇಲೆ ರೋಪಾರ್ ಏನಾಗಿದೆ, ಸಿಚುವೇಟೆಡ್ ಆಗಿದೆ. ಅಲ್ಲಿ ಅದು ಇದೆ. ಇದನ್ನ ಯಾರು ಕಂಡುಹಿಡಿದ್ರು? YD ಶರ್ಮಾ. ಇದು ನೋಡಿ, ನೆನ್ಪಿಟ್ಕೊಳ್ಳಿ, 1953 ಭಾರತ ಸ್ವತಂತ್ರ ಹೊಂದಿದ ನಂತರ ಮೊದಲ ತಾಣ ಇದು ಕಂಡು ಹಿಡಿದಿರುವಂತದ್ದು. ಆಫ್ಟರ್ ಇಂಡಿಪೆಂಡೆನ್ಸ್ ಫಸ್ಟ್ ಹರಪ್ಪನ್ ಸೈಟ್ ಎಸ್ಕಿವೇಟೆಡ್ ಆಫ್ಟರ್ ಇಂಡಿಪೆಂಡೆನ್ಸ್. ಓಕೆ, ಇದು ನೆನ್ಪಿಟ್ಕೊಳ್ಳಿ. ರೋಪರ್. ಇಲ್ಲೇನಿತ್ತು? ಸ್ಪೆಷಲ್ ಬರಿಯಲ್ ಸಿಸ್ಟಮ್. ಡಾಗ್ ಬರಿಡ್ ವಿತ್ ದಿ ಹ್ಯೂಮನ್ ಅಂತಂದ್ರೆ ಮನುಷ್ಯರ ಜೊತೆ ನಾಯಿನೂ ಕೂಡ ಏನ್ ಮಾಡಿದ್ರು, ಸಮಾಧಿಯನ್ನಾಗಿ ಮಾಡಿದ್ದರು. ಅದು ಕೂಡ ಏನಾಗಿದೆ, ನನಗೆ ಅವಶೇಷಗಳು ಇಲ್ಲಿ ಸಿಕ್ಕಿದಾವೆ. ಇಲ್ಲಿ ನೋಡಿ, ಇದು ಒಂದು ನೀವು ನೋಡ್ಕೋಬಹುದು ಬೇಕಂತಂದ್ರೆ. ಅಲ್ಲಿ ನಾಯಿ ಅವಶೇಷಗಳು ಅವ್ರಿಗೆ ಸಿಕ್ಕಿದಾವೆ. ಬಟ್ ಇಲ್ಲಿ ನನಗೆ ಕಾಣಲ್ಲ ಇಮೇಜ್ ಅಲ್ಲಿ. ಬಟ್ ಅದರ ಪಕ್ಕದಲ್ಲಿ ನಾಯಿ ಮೂಳೆಗಳು, ನಾಯಿದು ಏನು ಬೋನ್ಸ್ ಇರ್ತಾವಲ್ವಾ, ಅದೆಲ್ಲವೂ ಮನುಷ್ಯರ ಬೋನ್ ಜೊತೆಗೆ ಸಿಕ್ಕಿದೆ. ಆ ಒಂದು ಇದ್ರ ಎವಿಡೆನ್ಸ್ ನನಗೆ ರೋಪರ್ ಅಲ್ಲಿ ಸಿಗುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು, ಇದಕ್ಕಿಂತ ಜಾಸ್ತಿ ಏನಿಲ್ಲ.